ದೇವ ಧೈರ್ಯ ಶೌರ್ಯ ಚಾತುರ್ಯ ಗಾಂಭೀರ್ಯ ರತ್ನಮಣಿ ಚಿಕಿತ ಭದ್ರಮಣಿ ಭಾವನಕ್ಕೆ ಬಂದ ವೀರ ಜೇಶ್ವರನಂದಾರೆಂದು ಕೇಳುವ ಮಾನವ ನೀನು ದರ ಕಿಂಕರ ಓ ದೇವ ನಾವು ಕೇಳಿಯಾ ಲಾಯರ್ ಹಾಕೋದು ಕೋಟು ಪೊಲೀಸರು ಹಾಕೋದು ಭೂತು ತಪ್ಪು ಮಾಡಿದ ಕೊಡಗಳಿಗೆ ಹೇತು ಅಂತ ತಪ್ಪುಗಳನ್ನು ಸಿಕ್ಕಿ ಬಂದವರಿಗೆ ಭಾರತೀಯನ್ನು ಕಲಿತಾರೆ ದೇವ ಏನಾಗದ ಮನೋಂಕಿತವ ತಾವುದಾರ ದೇವ ಶ್ರೀಮನಗಾಗಿ ತಾವ ರಾಜ್ಯದ ಗಂಭೀರ್ಯವಾದ ಸರಕತ್ವ ಮಾಡಿದ ನನ್ನ ಗುಣಕ್ಕೆ ಬಂದು ನಮ್ಮ ಮನಸ್ಸಿಗೆ ಬಹಳ ಹೌದು ದೇವ ಏನದು ನಿನ್ನ ಹಾಗೆ ಸರತತ್ವವನ್ನು ಅನೇಕರ ಚಮಕೃತಿಯುಕ್ತ ಸೂಕ್ತಗಳಿಂದ ಮಾಡಲೆಂದರೆ ಎಂದೆಂದಿಗೂ ಹೌದು ದೇವ ಸಾರದೆ ಏನದು ನಿನ್ನ ಸಮಾನ ಸರತತ್ವ ಮಾಡುವರಲ್ಲಿ ಮಹಾರೂಢಿ ಪುರುಷನೆಂದು ನಮಗೆ ಬಲ ಬಲ ಸಾರದೆ ಏನದು ತೀಕ ಹಿಡಿ ಕರಪಿಡಿ ರತ್ನ ಮಾಣಿಕ್ಯ ಮುಕ್ತಿ ಪ್ರಭಯ ಮನ ಮುಂಗೈಗ ಬಂಗಾರದ ಖಡ್ಗವನ್ನು ಹೌದು ದೇವ ಅದೇನು ದೇವ ಒಂದು ಮಾತಿಗೆ ಲಕ್ಷ ವರಹ ಸಂಬಳ ತೆಗೆದುಕೊಂಡು ನಮ್ಮಲ್ಲಿ ಸಂಬಳ ಬಲ ಬಲ ದೇವ ನಿನ್ನಂತ ಸಾರಥಿ ಸಹಾಯವಾಯಿತಂದರೆ 3 ಲೋಕದಲ್ಲಿ ಎನ್ನ ಕೈವಾಸ ಮಾಡಿಕೊಂಡು ಹೌದು ದೇವ ಸಾರಥಿ ನಾವು ತಾರೆಂದರೆ ಸಕಲ ಜಗತ್ಯ ಮಣ್ಣ ಬತ್ತಿಸುವ ದಂಗಳಲ್ಲಿ ಈ 84 ಲಕ್ಷ ಜೀವ ಜಂತುಗಳ ಎಣ್ಣೆ ತಪ್ಪಿಗೆ ಬಲ ಬಲ ಸೂರ್ಯ ಚಳಿಗಾಲಕ್ಕೆ ನಡುಗಿ ಶಾಂತಿ ಕಿರಣ ವಹಿಸದೆ ಚಂದ್ರನು ಎಲ್ಲ ಸಹಾಯಕನಾದ ತ್ರಿಮೂರ್ತಿಗಳಿಗೆಲ್ಲ ತೆರೆದ ಮೇಲೆ ಸಾರಥಿ ಯಾವತ್ತು ಜಗತ್ತದಲ್ಲಿ ತಂಪು ಕೊಟ್ಟು ರಕ್ಷಿಸುವ ಹೇಮಂತ ಮಹಾರಾಜನಿಂದ ಧನದಿಂದ ಜೈ ಬೇರಿಯ ನುಡಿಯಲೇ ದಂಡ ಮಹಾರಾಜರ ಭಾವಾಗಲಿ ಈ ಸಭಾಪತಿಗೆ ಬಂದ ತಾತ್ಪರ್ಯವಾದ ದೇವ ದಿವ್ಯ ಪ್ರಮಾಣ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಿನ್ನಿನ ದಿವಸ ಚೋಳ ಕೈ ದೇಶಗಳನ್ನು ಪರಿಪಾಲಿಸುವ ಹರಿಸರ ಬಂದು ಎನ್ನ ಮಗಳ ವಿವಾಹ ಮಾಡಿಕೊಂಡು ಹೌದು ದೇವ ಸಾರಥಿ ಅದಕ್ಕಾಗಿ ಪಾರ್ವತಿಗೆ ತಕ್ಕ ವರನೆ ಸಾರಥಿ ಕೊಡುವುದಿಲ್ಲವೇ ಎಂದು ಹೇಳಿದನಾದ ಕಾರಣ ದಾರಿಗೆ ಕೊಡಬೇಕೆಂಬ ಚಿಂತೆಯಿಂದ ಬರಲವಾಯಿತ ಕಂಡಿಯ ಸಾರಥ ನನ್ನ ಮಡಕೆ ಮನೆಯೊಳಗ ಮೇಲಕ್ಕೆ ಮರೆಯ ಸಾರಥ ಐಶ್ವರ ಮತ್ತು ಮೇಲಕ್ಕೆ ಪ್ರಾಣಕಾಂತಿ ಚೆನ್ನಾಗಿ ಹೇಳು
ಹಾಗೆಯೇ ಕಾಂತೆ ವರಸುತನಿಗೆ ವರ ದೊರೆಯಲಿಲ್ಲವೆಂದು ತರತರಹದ ಚಿಂತೆಯಿಂದ ಕೊರಗುವುದು. ಹಾಗೆಯೇ ರಮಣೆ ಚಪ್ಪನರ ದೇಶದ ರಾಜ್ಯದಲ್ಲಿ ನನ್ನ ಮಗಳಿಗೆ ತಕ್ಕ ವರನೇ ಇರಲಿಲ್ಲ. ಹಾಗೆಯೇ ಸುಂದರಿ ವರನ ಗುಣ ಬಲಜ್ಜನು ಐಶ್ವರ್ಯವಂತನು ಸದಚಾರ ಸಂಪನ್ನನು ಆಗಿರಬೇಕು. ಹಾಗೆಯೇ ರಮಣೆ ಅಂತವರನು ಎಲ್ಲಿರುವನು ದಾವ ಕಾಲಕ್ಕೆ ಪರಮೇಶ್ವರನು ಹೇಗೆ ಮಾಡಿಸುತ್ತಾನೆ ಹಾಗೆ ಆಗುವುದು. ಹಾಗೆಯೇ ಸುಂದರಿ ನಾವು ಹಾಕುವ ಪಟ್ಟದ ಪ್ರಯೋಜನವನ್ನು ಕಾಂತೆ ಗುಣವಂತ ಇದು ಅಲ್ಲದೆ ದಾರಿಗೆ ಕೊಡುತ್ತಿದ್ದಿ. ನನ್ನ ತಮ್ಮನಿಗೆ ಕೊಟ್ಟು ಮನೆಯ ಹಳೆತನಕ್ಕೆ ಇಟ್ಟುಕೊಂಡರೆ ಹೇಗಾಗುವುದು ಪ್ರಿಯ? ಹೇಳು ನಿನ್ನ ವಿಷಯ. ಈಗ ಹಾಡಿದ ಮಾತು ಮತ್ತೊಮ್ಮೆ ಹಾಡಿದ ರಮಣೆ ನಿಮ್ಮ ತಮ್ಮನೆಯಲ್ಲಿ ನನ್ನ ಮಗಳು ಪಾರ್ವತಿಯನ್ನು ಸುಂದರಿ ಕೋಗಿಲೆಗೆ ಕಾಗೆಯನ್ನು ಒಲಿಸುವ ನಿಮ್ಮ ತವರ ಮನೆ ಸುತ್ತಿ ಹಾಗೆ ರಮಣೆ ಆ ಕಡಗಾಲಿನಂತೆ ನಿಮ್ಮ ತಮ್ಮಗೆ ರಕ್ತದಂತ ಮಗಳನ್ನು ಕೊಟ್ಟು ಹಳೆಯ ಮನೆಯಲ್ಲಿಟ್ಟುಕೊಳ್ಳಲು ಹೇಳ್ತೀಯಲ್ಲ. ಹಾಗೆಯೇ ಸುಂದರಿ ಈ ನುಡಿಗಳ ಮತ್ತೊಮ್ಮೆ ಹಾಡದಿರೋ ಕಾಂತ ನೀನು ನಿನ್ನ ರಾಜ್ಯಕಾರದಲ್ಲಿ ನೀನೇ ಸುಮ್ಮನೆ ಕುಳಿತು ಬಿಟ್ಟರೆ ಮಗಳ ಗತಿ ಏನು ಮಾಡುವೆ? ಎಲ್ಲಿಗಾದರೂ ಹೋಗಿ ಮಗಳಿಗೆ ತಕ್ಕ ವರವನ್ನು ಹುಡುಕಿ ತರಬೇಕು. ರನ್ನ ಬುದ್ಧಿ ಸಂಪನ್ನ. ಹಾಗೆಯೇ ಕಾಂತರೆ ನಿನ್ನ ನುಡಿಗಳನ್ನು ಕೇಳಿ ನನ್ನ ಮನಕ್ಕೆ ಆನಂದವಾಯಿತು ಕಾಂತ. ಸುಂದರ ಸುಂದರ ಮಗಳಿಗೆ ತಕ್ಕ ವರವನ್ನು ಹುಡುಕಿ ತರವೆಯಾ? ಸಹಜವಾಗಿ ತರುವನು ಸುಂದರ. ಸಂತೋಷವಾಯಿತು ರನ್ನ. ಬಿಟ್ಟಿತು ನನ್ನ ಮನದ ಸಂಶಯವನ್ನ. ಹಾಗೆಯೇ ರಮಣೆ ಗೌರಿ ದೇವಿಗೆ ವರನ ನೋಡಿ ಬಾ ಎಂದು ಹೇಳುತ್ತೀಯ. ಹಾಗೆಯೇ ರಮಣೆ ಬಹಳ ಸಂತೋಷವಾಯಿತು. ನಾಳಿನ ದಿನವೇ ಅದರ ವ್ಯವಸ್ಥೆ ಮಾಡುವಂತ ಪ್ರಧಾನಿಗೆ ತಿಳಿಸುತ್ತೇನೆ ಕಾಂತ.
ನಮಸ್ಕಾರ. ಚಿರಂಜೀವಿಯಾಗಿ ಅಕಳ ಸೌಭಾಗ್ಯವಂತೆ ನಮಸ್ಕಾರ. ಅಪ್ಪ ಹೇಮಂತರಾಜ, ಅವರೇ ಸ್ವಾಮಿ ನಾರದರೆ ನೀವು ಕ್ಷೇಮವೇ? ಕ್ಷೇಮವಾಯಿತು ಸ್ವಾಮಿ ನಾರದರೆ. ಓಹೋ, ಈ ಮಹಾತಾಯಿ ಮಹಿಮೆ, ಮಹಾತಾಯಿ ಮಹಿಮೆ. ಅಪ್ಪ ಹೇಮಂತರಾಜ, ಅವರೇ ಸ್ವಾಮಿ ನಾರದರೆ. ಅಪ್ಪ ಹೇಮಂತರಾಜ, ಹೇಳೋಣ ಕೇಳು. ಅದನ್ನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಅಯ್ಯೋ ಉತ್ತಪ್ಪ, ಈ ಮಹಾತಾಯಿಯು ನಿನಗೂ ನಿಮ್ಮಪ್ಪನಿಗೂ ನನಗೂ ನಮ್ಮಪ್ಪನಿಗೂ ಹೀಗೆ ನಿಜವಾದ ಮಾತೆ. ನಿಮ್ಮ ಮಗಳ ಪೂರ್ವ ಚರಿತ್ರೆಯನ್ನು ನಾವು ತಿಳಿಸುತ್ತೇನೆಂದರೆ ನಮಸ್ಕಾರ ಮಾಡಿದವಾಗಲೇ ಹುಚ್ಚೋದ ಕಳ್ಳ. ಪೂರ್ವದಲ್ಲಿ ಈ ಮಹಾತಾಯಿ ದಕ್ಷಿಣ ಮಗಳು ಪರಮೇಶ್ವರನ ಪತಿ ಸತಿದೇವಿ ದಕ್ಷದಾರದಲ್ಲಿ ದೇಹಾರ್ಪಣೆ ಮಾಡಿ ನಿನ್ನ ಉದರಗಳು ಜನಿಸಿದರು. ಆದ್ದರಿಂದ ಈ ಭವಾನಿಯ ಮಲಿಸಬೇಕೆಂಬ ಹಠದಿಂದ ಹೇಮಾಕೂಟದಲ್ಲಿ ಜಟಾಧಾರನ ಕಡಕ್ಕಿನ ತಪಸ್ಸಿನಲ್ಲಿ ಕುಳಿತಿದ್ದಾನೆ. ಈ ಕ್ಷಣವೇ ಹೋಗಿ ಈ ಗೌರಿಯನ್ನು ಹೇಮಾಕೂಟದಲ್ಲಿ ಬಿಟ್ಟು ಬರಲಿ. ಹೇಮಂತರಾಜ, ಈ ಮಾತು ನಿಜ. ಹೀಗೆ ಮಂಗಳವಾಗಲಿ ಮಹಾಸ್ವಾಮಿಗಳೇ.
ಅಪ್ಪಯ್ಯ, ಅಮ್ಮ ಮಗಳೇ, ಅರಮನೆಯಲ್ಲಿದ್ದ ನನ್ನನ್ನು ಕಳಿಸಿದ ಕಾರಣವೇನು ತಂದೆ? ಅದನ್ನ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದೆ. ಅಮ್ಮ ಮಗಳೇ, ನಿನಗೆ ವಿವಾಹ ಮಾಡಬರಬೇಕೆಂದು ಕರೆಸಿದ ನಮ್ಮ ಪುತ್ರ ಅಪ್ಪಯ್ಯ, ಅಮ್ಮ ಮಗಳೇ, ಏನೆಂದಿಲ್ಲ ನನ್ನನ್ನು ವಿವಾಹ ಮಾಡಲು ನಿರ್ಧರಿಸಿಬಿಡುವ. ಹೌದಮ್ಮ ಮಗಳೇ. ಅಪ್ಪಯ್ಯ, ಮಗಳೇ, ನಿನ್ನ ಮಾತು ಕೇಳಿ ನನಗೆ ಸಂತೋಷವಾಯಿತು. ಹೌದಲ್ಲ ಮಗಳೇ. ಅಹೋ ಜನಕ, ಅಮ್ಮ ಮಗಳೇ, ನಿನ್ನ ಮಗನ ಇಚ್ಛೆಯಂತೆ ನಿನ್ನ ಆಸೆಯನ್ನು ನೆರವೇರಿಸುವಿನ ಜನಕ. ಜಗದ ವಿಖ್ಯಾತಿ ಕಾಂತಿ ಕುಮಾರ ಗೌರಿಯನ್ನು ಹೇಮಕುಟಕ್ಕೆ ಬಿಟ್ಟು ಬರಲು ಚೋಟಿಯಿಂದ ರಥವನ್ನು ಬಿಡುವಂತ ಇನ್ನೆಷ್ಟು ದಿನ ಮದುವೆ. ಅಮ್ಮ ಜನನಿ, ಚೆನ್ನಾಗಿ ಹೇಳು ಜನನಿ. ಸದುಗುಣ ಹೇಮಕೂಟದಲ್ಲಿ ತಪಸ್ಸನ್ನು ಗೈಯುವನೆಂದು ಚಿಂತೆಯನ್ನು ಮಾಡಬೇಡ. ನಂದಿ, ಭೃಂಗಿ, ನಾರದ ಮೊದಲಾದವರು ಇಲ್ಲಿರುವಾಗ ನೀನೇನು ಚಿಂತೆ ಗೈಯಬೇಡ. ಸಾಕ್ಷಾತ್ ವಿರೂಪಾಕ್ಷೇಶ್ವರನ ದರ್ಶನದೊಂದಿಗೆ ಮಾಡಿಸುವ ಜನನಿ. ನಾನು ಸಮುದ್ರ ಗಂಗಾಧರ, ಇವರು ಹೇಮಂತರಾಜನ ಪಾತ್ರಕ್ಕೆ 200 ರೂಪಾಯಿ ಪ್ರೇಮ ಪೂಜೆ ಕೊಟ್ಟಿರ್ತಾರೆ. ನಂದೀಶ್ವರ ಪ್ರಮದಾದಿಗಳಿಗೆ ಹಿರಿಯನಾದ ನಂದೀಶ್ವರನ ಕಂಡನು. ನಮೋ ನಮೋ ನಂದೀಶ್ವರ. ಜಗಜ್ಜನನಿ ದಾಖದಾರದಲ್ಲಿ ದುಡುಕಿ ನಮ್ಮಲ್ಲಿ ಅವತರಿಸಿದ ಸಂಗತ ಜ್ಞಾನದಿಂದ ತಿಳಿದು ಕರೆದುಕೊಂಡು ಬಂದಿರುವ ಕೃಷಿವೇಂದ್ರ ಅಪ್ಪ ಇವಂತ ನಂದೀಶ್ವರ, ನೀನೇ ಪುಣ್ಯವಂತ. ಎಲ್ಲ ನಿಜ ಜನನಿಯ ಕಾಣ್ತಿದೆಯಾ? ನಮೋ ನಮೋ ಲೋಕಮಾತೆ. ನಿನ್ನ ಮಗನ ಕರ್ಣಕಟಾಕ್ಷದಿಂದ ನೋಡು. ನಿಮಗಾಗಿ ಈಶ್ವರ ಗ್ರಾಂಥದಲ್ಲಿ ತಪಸ್ಸಿಗೆ ಕೊಡುತ್ತಿದ್ದಾನೆ. ನಿಮ್ಮ ಆಜ್ಞೆ ಏನಿರುವ ಮಾತೆ ಜಗತ್ ಪ್ರಖ್ಯಾತೆ. ಅಹೋ ಕುಮಾರನಾದ ನಂದೀಶ್ವರನೇ, ಅಮ್ಮ ಜನನೇ, ತಕ್ಷಣವೇ ಪರಶುವಿನ ಮೂಲಕವಾಗಿ ನಾನು ತಪಸ್ಸನ್ನು ಗೈಯುವೆನು. ತಪಸ್ಸಿಗೆ ಎಲ್ಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡು ಮಗನೇ, ಅತಿ ಭ್ರಾಂತನೇ. ನಿನ್ನ ಆಜ್ಞೆ ಅಂತೆ ಆಗಲಿ ಜನರೇ. ದೇವೇಂದ್ರ ಮೂಲಕ ಸ್ವಾಮಿ ನ್ಯಾಯಾಲಯ ಈ ಗೌರಿಯನ್ನು ಹೇಮಾಪುರದಲ್ಲಿ ತಪಸ್ಸಿಗೆ ಕೂತಿರುವ ಜೀವನದಲ್ಲಿ ಬಿಟ್ಟು
ಮುರಿಯನು ಶಿವನ ತಪೋಭಂಗವನ್ನು ಮಾಡಲು ಮನ್ಮಥನನ್ನು ಕಳಿಸಲು ಶ್ರೀಕೃಷ್ಣನನ್ನು ಕೇಳಿ ಒಪ್ಪಿಸಬೇಕು. ಆದ್ದರಿಂದ ಆತನನ್ನು ಧ್ಯಾನಿಸು ಇಂದ್ರ ಗುಣಚಂದ್ರ. ಆಹೋ ನಾರದ ಇಂದ್ರಾದಿಗಳೇ, ನಿಮಗೆ ಶುಭವಾಗಲಿ. ಮೇಲಕ್ಕಳಿದೆ ದೇವತೆಗಳಿಲ್ಲ. ಆಹೋ ನಾರದ ಇಂದ್ರಾದಿಗಳೇ, ಎನ್ನ ಕೆಪಿಸಿದ ಕಾರಣವೇನು? ಇಂದ್ರ ಸದ್ಗುಣ ಸಾಂದ್ರ. ಅಹೋ ಕೃಷ್ಣ. ಆಹೋ ದೇವೇಂದ್ರ ಮುರಮರ್ದನ. ಶಾಂತಿಗುಣವರ್ಧನ. ಇವತ್ತಿನೋಳು ಆ ಮದಾಲ್ಮತ್ಮನಾದ ತಾರಕನೆಂಬ ರಕ್ಕಸನು ಸ್ವರ್ಗದ ಮೇಲೆ ಕಾಲಿಟ್ಟ. ನನ್ನ ಐಶ್ವರ್ಯಗಳೇನ್ ಕಾಮಧೇನ್ ಕಲ್ಪವೃಕ್ಷ ಐರಾವತ ಮುಂತಾದಗಳೆಲ್ಲ ತನ್ನ ಪಟ್ಟಣಕ್ಕೆ ಸೇರಿಸಿಕೊಂಡ. ಎನ್ನ ನಿಜ ಸತಿಯಳಾದ ಸತಿದೇವಿಯಂ ಸರ ಹಿಡಿದುಕೊಂಡು ಹೋಗಿರುವನು ಸ್ವಾಮಿ ಸಜ್ಜನ ಪ್ರೇಮಿ. ಆಹೋ ಆಹೋ ಸಚಿಪತಿ. ಅಹೋ ಕೃಷ್ಣ. ಕೂಣ ತಾರಕಾಸುರನು ಇಷ್ಟು ಮಾಡುವಾಗ 33 ಕೋಟಿ ದೇವಗಣ, ಅಷ್ಟದಿಕ್ಪಾಲಕರು, ತತ್ಸಮುದಾಯಗಳು ತಮ್ಮ ತಮ್ಮ ವಿಕ್ರಮಗಳೆಲ್ಲ ಎತ್ತಲಾಡಿಗಿದವು. ಆಹೋ ಸಚಿಪತಿ. ಅಹೋ ಸ್ವಾಮಿ. ಬೃಹಸ್ಪತಿಯ ರಕ್ತೋಗ್ರ ಮಂತ್ರ ಏನಾಯಿತು? ಯಾವತ್ ಮುನಿಗಳು ಮಾಲ್ತ ತಪೋಸಿದ್ಧಿಗಳು ಏನಾದವು? ಸಚಿಪತಿ, ಇದೆಂಥ ದುರ್ಗತಿ. ರುಕ್ಮಣಿ ವಲ್ಲಭ. ಆಹೋ ಸಚಿಪತಿ. ರುಕ್ಮಣಿ. ಆಹೋ ಸಚಿಪತಿ. ರುಕ್ಮಣಿ ವಲ್ಲಭ. ಆಹೋ ಸಚಿಪತಿ. ದೇವತೆಗಳ ವಿಕ್ರಮವು, ದೇವ ಗುರುಗಳ ರಕ್ಷೋಗ್ನ ಮಂತ್ರವು, ಆ ಮನಿ ಮುನಿಗಳ ತಪಸ್ಸಿದ್ದೆಯು ಏನು ಮಾಡದೆ ಹುಲ್ಲು ಕಡ್ಡಿಯಂತೆ ಹಾರುವುದೆವು. ಅಸುರರೇ ನಮಗೇನು ಮುಂದಿನ ದಾರಿ. ಆಹೋ ಸಚಿಪತಿ ಮಂದಮತಿ. ನಾನೇ ಭುಜಬಲದಲ್ಲಿ ಸಮರ್ಥನೆಂದು ನೀನು ಗರ್ವಂ ಪಡುತ್ತಾ ವಜ್ರಾಯುಧಂ ಹಿಡಿದು ಘಡ ಘಡನೆ ನಡುಗಿಸಿದೆಯಲ್ಲ, ಆ ನಿನ್ನ ದರ್ಪ ಹೀಗೇನಾಯಿತು? ದೇವತೆಗಳಿಗೆ ಒಡೆಯ ಆಯಿತಲ್ಲೋ ನಿನ್ನಿಂದ ಅನ್ಯಾಯ. ರುಕ್ಮಣಿ ವಲ್ಲಭ. ಆಹೋ ಸಚಿಪತಿ. ಗೋಪಾಲ, ನೀನೇ ಇಂಥ ಕುಚ್ಚೋದ್ಯ ನುಡಿಗಳನ್ನು ನುಡಿದರೆ ನಾನೇನು ಹೇಳಲಿ? ಯಜ್ಞಗಳು ಯಜ್ಞ ಮಾಡಿ ಯಾವುದೇ ದೇವತೆಗಳು ನಿರ್ನಾಮ ಮಾಡಿ ಆ ದುಷ್ಟ ತಾರಕನ ಸಂಹರಿಸಿ ಪುನಃ ಸ್ವರ್ಗಂ ನನ್ನ ಪರಿಪಾಲಿಸು ಹೊರಪಾಲಿಸು ದೇವ ಮಹಾನ್ ಭಾವ. ಆಹೋ ಸಚಿಪತಿ, ಹೇಳೋಣ ಕೇಳೋ. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಸತಿ ದೇವಿ ಕಾಂದನೆ ಬೇವರು ತಾಂಡವ ನಡೆಯದು ಈ ಕಾರ್ಯ ಸರ್ವದಾ. ಸತಿ ಕಾಂದನೆ ನಡೆಯದು ಈ ಕಾರ್ಯ ಸರ್ವದಾ. ದೇವಿ ಕಾಂತನೆ ದೇವರ ತಾಂಡವ ನಡೆಯದು ಈ ಕಾರ್ಯ ಸರ್ವದಾ. ಸತಿ ಕಾಂತನೆ ನಡೆಯದು ಈ ಕಾರ್ಯ ಸರ್ವದಾ. ಸಂಸ್ಕೃತಿ ಹೇಳಬೇಕು. ಅದೇ ಚೆನ್ನಾಗಿ ಹೇಳುತ್ತದೆ. ಸನ್ಮುಖನು ಜನಿಸಿದರೆ ತಾರಕನಿಗೆ ಮರಣ ಇನ್ನು. ಸನ್ಮುಖನು ಜನಿಸಿದರೆ ತಾರಕನಿಗೆ ಮರಣ ಇನ್ನು. ಇಲ್ಲವಾದರೇನು ದಾರಿಂದಲಾಗದಿನ್ನು. ಇಲ್ಲವಾದರೇನು ದಾರಿಂದಲಾಗದಿನ್ನ. ಬೇರೆ ನಿನಗೆ ನಾನು ಮೊದಲೆಯಿಂದ ತಿಳಿಯೋ ನೀನು
ಕಾರ್ಯ ಸರ್ವತಾ ಸಸಿಕಾತನೆ ನಡೆಯದು ಈ ಕಾರ್ಯ ಸರ್ವತಾ. ಸಚಿಪತಿ, ಅಹೋ ಕೃಷ್ಣ, ಆ ರಾಕ್ಷಸನನ್ನು ಸಂಹರಿಸಲಿಕ್ಕೆ ಯಾರ ಕೈಯಿಂದಲೂ ಆಗದು. 5 ಮುಖವುಳ್ಳ ರುದ್ರರಲ್ಲಿ 6 ಮುಖವುಳ್ಳ ಕುಮಾರಸ್ವಾಮಿ ಹುಟ್ಟಿದರೆ ಅವನನ್ನು ಸಂಹರಿಸುವನು. ಆಹೋ ಸಚಿಪತಿ, ಅಹೋ ಕೃಷ್ಣ, ಇಲ್ಲವಾದರೆ ಅವನನ್ನು ಸಂಹರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಸಚಿಪತಿ, ಇದೇ ನಿನ್ನ ಮುಂದಿನ ಸಂಗತಿ. ಅಹೋ ತಾತ, ಆಹೋ ನಾರದ, ಗಿರಿಜಯಂ ಹೇಮಾಕೂಟದಲ್ಲಿ ಬಿಟ್ಟು ಬಂದಿರುವೆವು. ಈಗ ಮುಂದಿನ ಕಾರ್ಯವನ್ನು ನೀನೇ ಪೂರೈಸಿಕೊಡಬೇಕು. ಸೃಷ್ಟಿಪಾಲಕ ಮುನಿನಾಯಕ. ಆಹೋ ನಾರದ, ಅಹೋ ಕೃಷ್ಣ, ಆ ಮದಾಂಗನಾದ ದೈತನಂ ಸದಾ ಬರೆದು ದೇವತೆಗಳನ್ನು ಉದ್ಧರಿಸಲು ನನ್ನಿಂದ ಸಹೋದರ ಖಂಡಿತವೂ ಮಾಡುತ್ತೇನೆ. ಏನು ಬೇಡಿಸಿರ ಬೇಡಿದೆ ದೇವತೆಗಳಿರ. ಅಹೋ ಇಂದ್ರ, ಆಹೋ ನಾರದ, ಹಾಗಾಗಿ ಒಂದು ಪಾತ್ರೆ ಮುದ್ದಿಡುವುದಕ್ಕೆ ನಿನ್ನ ಮನೋಭಯತೆಯನ್ನು ದೇವನಲ್ಲಿ ಭಿನ್ನವಿಸಿಕೋ. ಹರಾಧಿಪತಿ, ನಿಂದೇನು ಗತಿ? ಅಹೋ ನಾರಾದ್ರೆ, ಅಹೋ ದೇವೇಂದ್ರ, ತಪಸ್ನಲ್ಲಿ ಕುಳಿತ ನೀಲಕಂಠನು ಕಣ್ಣು ತೆಗೆಯುವುದೆಂದಿಗೆ, ಷಣ್ಮುಖನು ಹುಟ್ಟುವುದೆಂದಿಗೆ, ಅದರಿಂದ ನಿನ್ನ ಕಂದನಾದ ಕಾಮನಂ ಶಿವನು ತಪೋಭಂಗ ಮಾಡಲು ಕಳಿಸು ಭಕ್ತವತ್ಸಲ ಗೋಪಿಲೋಲ. ಅಯ್ಯೋ ಶಿವ ಶಿವ, ನನಗಿಂತ ನಿಷ್ಠೂರವಾದ ಭಕ್ತರು ಮೂಲವಾದರು. ಅನೇಕ ಕಾಲಗಳಿಂದ ತಪಸ್ಸಿಗೆ ಕುಳಿತಿರುವ ಶಿವನನ್ನು ತಪೋಭಂಗ ಮಾಡಿದರೆ ಊರಿನಂಡು ತೆಗೆದ ತಕ್ಷಣವೇ ತರುಣದಾದ ಮನ್ಮಥನೋ ಉಳಿಯೋನೇನೋ ದೇವೇಂದ್ರ ಸದ್ಗುಣ ಸಾಂದ್ರ. ಅಹೋ ತಾತ, ಹೇಳು. ಅಹೋ ದೇವಕಿತನ ಹೇಳಿದ್ರು ಕೇಳು. ಅದೇನು ಚೆನ್ನಾಗಿ ನಡೆದ. ತನಯ ಹದಿಯಾವ ವಿಷಯ ಕೇಳಿದೀಗ ಮನದೇ ಯೋಜನೆಯನ್ನು ತಿಳಿಸು ಸಂಗತಿಯ ತನಯ ಶಾರದತನಯ ಹದಿಯಾವ ವಿಷಯ ಕೇಳುವೀಗ ಮನದೇ ಯೋಜನೆಯನ್ನು ತಿಳಿಸು ಸಂಗತಿಯ ಎಲ್ಲ
ನಾರದ ಇಂದ್ರನ ಮಾತಿಗೆ ಕಂದು ಕುಂದಬೇಡ. ಹ ಕಾಮನ ಹೊರತು ಮಹಾದೇವನ ತಪವನ್ನು ಮಾಡುವ ಶಕ್ತರೂ ಇಲ್ಲ. ಹ ಭಕ್ತರಿಗೆ ನೀನು ಮಾತು ಕೊಟ್ಟ ಮೇಲೆ ತಪ್ಪುವುದೆಲ್ಲವೊಂದು ಯುಕ್ತ ಸಂಗತಿ ಎಂದು ಹೇಳಿದೆವು. ಹ ನೀನು ಮಾತ್ರ ಚಿಂತೆ ಮಾಡದೆ ಕಾಮನನ್ನು ಕರೆಸಲು ಕಾಕ ಜಗದ್ವಿಖ್ಯಾತ. ಅಯ್ಯೋ ನಾರದ, ಅಹೋ ಕೃಷ್ಣ, ನೀನು ನನಗೆ ಇಂಥ ಸಂಕಷ್ಟ ತಂದೊಡ್ಡಿದೆ. ಹ ಇದಕ್ಕೆ ರುಕ್ಮಣಿ ಸತ್ಯಭಾಮರು ಒಡಂಬಡುವರು ಏನು? ನಾರದ ಮಾಡಿದೆಯಲ್ಲೋ ಘೋರಾಪರಾಧ. ಅಹೋ ತಾತ, ಆಹೋ ನಾರದ, ನನ್ನ ನಾರದನೇ ಕಾರಣನೆಂದು ಅನ್ನಬೇಕಾದರೆ ಹ ನನ್ನ ಪ್ರಾರಬ್ಧ ಕರ್ಮವೇ ಸರಿ. ಹ ಈ ದಿನ ಇವರು ಕರೆದರೆ ಬಂದೆ, ನಾಳೆ ತಾರಕ ಸುರರು ಕರೆದರೆ ಅಲ್ಲಿಗೆ ಹೋಗುತ್ತೇನೆ. ಹ ನನಗೇಕೆ ಒಣ ಉಪಶಾಂತಿ? ಭಕ್ತರ ಶ್ರೀಕೃಷ್ಣನ ಭಕ್ತರ ಕ್ಷಾಮನ ಎಂಬ ಬೆಳೆದ ಇಟ್ಟಿತ್ತು, ನೀನು ಕಾಯ್ತಿದ್ದೀಯ. ಹ ಇಲ್ಲವಾದರೂ ನಾನೇನು ನಿನ್ನ ಕೈ ಹಿಡಿದು ಮಾಡೆಂದು ಹೇಳುವುದಿಲ್ಲ ತಾತ. ಆಡದಿರು ಇನ್ನೊಮ್ಮೆ ಇಂಥ ಮಾತ. ಅಪ್ಪ ದೇವೇಂದ್ರ, ಅಹೋ ಕೃಷ್ಣ, ಈ ನಾರದನ ಗೋಷ್ಠಿ ಏತಕ್ಕೆ? ಹ ಮಾಡಬೇಕಾದನ್ನು ಮಾಡಿ ಹೇಳಬೇಕು ಹೇಳಿ ಹೊರಗೆ ಕುಳಿತಿರುವನು. ಹ ಆಹೋ ನಾರದ, ಆಹೋ ದೇವೇಂದ್ರ, ಅಹೋ ಕೃಷ್ಣ, ಶಿವನ ತಪೋಭಂಗ ಮಾಡಲಿಕ್ಕೆ ಮಗನಾದ ಮನ್ಮಥನ ಈಳಂ ಕೊಟ್ಟು ಕಳಿಸಿವೆ. ಹ ಅಭಯ ಅಸ್ತ್ರಗಳೆಲ್ಲ ನಿಮ್ಮ ತಲೆ ಮೇಲೆ ಇಟ್ಟಿರುವೆ. ಹ ನಿಮ್ಮ ವಚನದಂತೆಯೂ ನಡೆಸಿಕೊಡಿವೆ. ನಿಮ್ಮ ಸ್ಥಳಕ್ಕೆ ನಡೀರೆ ದೇವತೆಗಳಿರ. ಇನ್ನು ಅಷ್ಟದಂತಾಗಲಿ ಕೃಷ್ಣ. ನಿನ್ನ ಅಷ್ಟದಂತ ಆಗಲಿ ದೇವಸ್ಥಾನೆ. ಎಲ್ಲ ಸೇವಕ, ಎಲ್ಲ ಸೇವಕ, ಸ್ವಾಮಿ, ಎನ್ನ ಮಗನಾದ ಮನ್ಮಥನನ್ನು ಜಾಗೃತಿಯಿಂದ ಕರೆತರುವಂತ ಸೂತ ಸುಗುಣ ಪ್ರಖ್ಯಾತ ಮನ್ಮಥ ಮನ್ಮಥ ಬರಬೇಕು. ಮನ್ಮಥ ಬಂದರ ಧಾರ್ಮಿಕ ಬರೀ ಭಾಗ್ಯದ ಹಿರಿಯೇ ಜಂಬ ವೈರಿಗಳ ಸಂಭ್ರಮಕ್ಕೆ ಎಂಬಗುಡಿದ ತುಂಬೆತ್ತ ನಮ್ಮ ಕೀರ್ತಿನಿಂದ ಬೆನ್ನಮಿಗೆ ಬಿಂಬ ಮಾನವನ್ನು ನೋಡಿ ನೆಲೆದಿರುವ ಕಾಯ್ದ ರಾಮ
ತ್ರೈ ಜಗಮ್ಮಿಗೋ ಈ ಬಾಹುಬಲದಿಂದ ಗೆಲುವು ಸೌಖ್ಯ ದೇವ ತ್ರೈ ಜಗಮ್ಮಿಗೋ ಈ ಬಾಹುಬಲದಿಂದ ಗೆಲುವು ವಿಜಯ ಘರ್ಷ ವಿಜಯ ವಿಲಾಸ ವೈಭವದಿಂದ ಮೆರೆಯುವ ತನ್ನ ಈ ಭದ್ರಾಸನಕ್ಕೆ ಬಂದು ವಿದ್ಯುತ್ ವೀರಣಂ ಸದ್ಯಕ್ಕೆ ದಾರೆಂದು ಕೇಳುವ ಮನುಷ್ಯ ನೀನು ದಾರೆ ನೆರವೇ ಓಹೋ ದೇವ ನಾವು ಧಾರ್ಮಿಕರಿಯಾ ರಾತ್ರಿ ರಾತ್ರಿ ಶಿವರಾತ್ರಿ ರಾತ್ರಿ ರಾತ್ರಿ ನವರಾತ್ರಿ ರಾತ್ರಿ ರಾತ್ರಿ ಕತ್ತಲ ರಾತ್ರಿ ಇಂಥ ರಾತ್ರಿಯಲ್ಲಿ ನಿದ್ರೆಗೆಟ್ಟದಂತ ಬುದ್ಧಿ ಮಾತನಾಡಿಸುವ ಸುಂದರ ಸಾಧ್ಯ ಕರಿತರ ದುರ್ಗತಿ ಹಸಿರು ತಲುಪಡೆ ಬದಲಿಗಿತ್ತಿ ಸಾಕ್ಷಿ ನಾವು ದಾರಂದರೆ ತಾವುದಾರ್ದೇವ ಶ್ರೀಮತ್ ಸಮಸ್ತ ಸುರನೀಕರ ನಿಸ್ತುಲ ಕಾಂತನ ಮುಕುಟಾಗ್ರ ಪ್ರಜನ್ನ ರತ್ನ ರಕ್ತ ಪ್ರಭಾವಜಮಾನ ಗೋಮತಿ ಶರಣ ದುರ್ಗಗಳಿಂದ ಸುರತರಾಂಗಿಣಿಯ ಪಡೆದ ಮುದುಕೈಟ ಬಾರಣ ಮಾಡಿದ ಕಾಂಸ ಮುರಾದಿಗಳ ಸುರಗಳ ಚಕ್ರದಿಂದ ಕಳೆದ ಭಕ್ತರಾಂತ ಬ್ರಾಹ್ಮಣ ಗೋಮತಿ ದ್ವಾರಕಾ ನಗರ ಬಿರುದ್ವಾಳ ಬಲರಾಮನಂತೆ ಚಕ್ರವರ್ತಿ ಸಾರಥೆ ಗೋಮತಿ ಜಗದ್ರಕ್ಷ ಶೇಖರ ಲಕ್ಷ್ಮೀವರ ಶ್ರೀಕರ ಶುಭ ಯಾದವೇಂದ್ರ ಶ್ರೀಕೃಷ್ಣ ಮರಣಕ್ಕೆ ಸಾರಥೆ ದೇವ ಎಡದೊಡೆಯರ ಮೇಲೆ ಬಿಟ್ಟ ಕುಳಿತ ಭೀಷ್ಮಕ ರಾಜನ ಕುಮಾರಿ ರುಕ್ಮಕಾದನ ತಂದೆ ಎಂ ರುಕ್ಮಿಣಿ ಅಮ್ಮನವರ ಗರ್ಭಾವತಿ ಧರಿಸಿದ ವೀರ ಮನ್ಮಥ ಮಹಾರಾಜನೆಂದು ಆಶೀಗಳಿಗೆ ದಂಡನೆಂದು ಕೈಬೇಯನ್ನು ಒಡೆಸುವಂತನ ಸಾರದೆ ಈ ಸಭಾಮಂದಿರ ಒಂದು ತಾತ್ಪರ್ಯ ದೇವ ದಿವ್ಯ ಪ್ರಭಾವ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣದಿಂದ ಹೇಳುವಿಕೆ ಹೇಳಿದ್ಯಾ ಹೌದು ದೇವ ಸಾರಥಿ ಹೋಗತಿ ಇಂದಿನ ದಿನ ಸುಂದರಾಂಗನಾದ ಶ್ರೀಕೃಷ್ಣನು ಎನ್ನ ಕರೆಸಿದ ಪ್ರಯತ್ನ ಬರಣವಾಯಿತು ಕಂಡಿಯ ಸಾರಥಿ ನಮ್ ಜನಗನ ತೋಳು ಸುಂದರವಾದ ತಿರುಪತಿ ಇಲ್ಲಿಯ ಬಲಭಾಗದಲ್ಲಿರುವ ಜಾಗೃತಿ ನಿನಗೆ ಶುಭವಾಗಲಿ ಮೇಲಕ್ಕೆ ಹೇಳಪ್ಪ ಮನ್ಮಥನೆ ಆಹೋ ಅಪ್ಪಯ್ಯ ಈ ಮೌನ ಬೇಕೆ ನವರಸಲಂಕಾರ ಭರಿತ ನಾಯಕಿಯರಾದ ಶ್ರೀ ಶಿರೋಮಣಿಗಳೊಂಬತ್ತು ಮಂದಿಯ ಕೂಡ ಒಂದಾನೆಯ ಮಾಡಿ ನವನಾರಿ ಕುಂಜರ ಎಂಬ ಹೆಸರಿಟ್ಟು ಸುದ್ದಿಯನ್ನು ಕೇಳಿ ಅವು ಅಪ್ಪಯ್ಯ ನಿನ್ನ ಮೋಹದ ಸೊಸೆಯಾದ ರತಿಯು ತನ್ನ ಗುಣಜ್ವಾಲೆಯಿಂದ ವಿಶಾಲಾಕ್ಷಿಯರೆಂಬ 5 ಮಂದಿ ಸಿರಿಯರನ್ನು ತೋರಿಸಿ 9 ಕುದುರೆಯನ್ನು ಮಾಡಿ ಪಂಚನಾರಿ ತುಳಂಗಿ ಎಂಬ ನೇಮಿಸಿಕೊಂಡು ಎನ್ನಲು ಮಹಾರಸ ಎಂಬ ಯುದ್ಧ ಚಕ್ರದಿಂದ ಆರೋಣ ಭಾವಲ್ಲಭ ಎಂದು ಕರೆಯುವುದಕ್ಕೆ ಅಹೋ ಅಪ್ಪಯ್ಯ ಇಬ್ಬರು ಕೂಡ ವಸಂತನ ಕಲಿತು ಮುಂದೆ ಮಾರಕನ ಕರೆಸಿ ಸರ್ವ ಅಲಂಕಾರ ಎಂಬ ಮಾಮರದ ಅನಂತರದು ಮಲ್ಲಿಕ ಕಾಮಲ ಪುಷ್ಪಗಳನ್ನು ತೆಗೆದುಕೊಂಡು ಕಬ್ಬಿಣ ಬಿಲ್ಲಿಗೆ ಬಾಣ ಮೊಡಿಯದೆಯನ್ನೇರಿಸಿ ಅನೇಕ ಮೋಹನಾಂಗಿರನ ಸಂಬಳದಿಂದ ಕೂಡ ವಿಡೋನಾದದಿಂದ ಮೃಗದ ಗದ್ದಲೆಂದು ಶಬ್ದದಿಂದ ಕೂಡ ಅಹೋ ಅಪ್ಪಯ್ಯ ಕಾಲಗೆಚ್ಚರ ರೋಂಕಾರದಿಂದ ಬರದ ಶಾಸ್ತ್ರ ವಿಳಾಸ ವೈಭವದಿಂದ ಕಾದು ಅಹೋ ಅಪ್ಪಯ್ಯ ನಿನ್ನ ಕಡೆಯಿಂದ ಬೆಳ್ಳಿ ಬೆತ್ತ ದ್ವಾರಪಾಲಕನೊಬ್ಬನೆ ಬಂದು ಶ್ರೀಕೃಷ್ಣ ದೇವರ ಅಪ್ಪಣೆ ಆಗಿರುವುದು ಬರಬೇಕೆಂದು ಹೇಳಿದ ಮಾತ್ರದು ಬಂದೇನಪ್ಪಯ್ಯ ಎನ್ನನ್ನು ಕರೆಸಿದ ಕಾರ್ಯ ಯಾವುದು ಮೂಲಂಬಿಡು ರುಕ್ಮಿಣಿನಾಥ ಅಯ್ಯೋ ಹರರ ಶಂಭೋ ಶಂಕರ ಈ ನನ್ನ ಮಗನ ಮುಂದೆ ಏನೆಂದು ಹೇಳಲಪ್ಪ ಸಾರಥೆ ಆಹೋ ಜನಕ ಆಹೋ ಪುತ್ರ ನಿನಗೆ ಬಂದಿರುವ ಸಂದೇಶವೇನು ನಿನಗೆ ಅಸಧ್ಯವಾಗಿ ನಿಂತಿರುವ ಕಾರ್ಯ ಯಾವುದು ಹ ಅಥವಾ ಕಾಂಶ ಕೃಷ್ಣನ ತೊಂದರೆ ಎಂದು ಉಗ್ರಸೇನಾದರೂ ನಿನ್ನ ಪ್ರತಿಭಟಿಸಿದ್ದಾನೆ ಹೇಗೆ ಅಹೋ ಜನಕ ಆಹೋ ಪುತ್ರ ದಾವ ಲೋಕದಲ್ಲಿ ನಿನ್ನ ಆಜ್ಞೆಗೆ ವಿಘ್ನವು ಬಂದಿರುವುದು ಅಹೋ ಜನಕ ಆಹೋ ಕಂದ ದಾವ ದೈತ್ಯರ ಕಾಟವು ಹೆಚ್ಚಾಯಿತು ಬಲಭದ್ರನಿಗೆ ತಿರುಗಿಸುತ್ತ ರಾಜರು ದಾರುಂಟೆ ಅಹೋ ಜನಕ ಆಹೋ ಪುತ್ರ ದಾವ ಮುನೇಶ್ವರರು ಮಾಡುವ ಯಜ್ಞಾನಿಗೆ ವಿಘ್ನ ಮಾಡಿದರೆ ಎನ್ನ ಮುಂದೆ ತಿಳಿಸು ಈ ಕ್ಷಣದಲ್ಲಿ
ನಿನ್ನ ಅಪ್ಪನ ಆಯ್ತಂದರೆ ವೈರಿಗಳನ್ನು ತಗ್ಗಿಸಿ ಬರ್ತೀನಿ ವೀಳೆಯ ಕೊಡು ಜನಕ. ಆಹೋ ಪುತ್ರ, ಇತ್ತ ಬರುವಂತನಾಗು. ಆಹೋ ಪುತ್ರ, ಹೇಳುವನು ಕೇಳು. ಅದೇ ಚೆನ್ನಾಗಿ ಹೇಳು ಅಪ್ಪಯ್ಯ. ನಿನ್ನ ಮೇಲೆ ನಿನ್ನ ಮೇಲೆ ನಾಮಮತೆ. ತಾರಕನ ಮರಣಕ್ಕಾಗಿ ನಿನ್ನ ಪ್ರಾಣವೊದಗಿದೋ. ತಾರಕನ ಮರಣಕ್ಕಾಗಿ ನಿನ್ನ ಪ್ರಾಣವೊದಗಿದೋ. ಶಿವನಾಜ್ಞೆಗೆ ನಿನ್ನನ್ನು ಕಬೇಕು. ನಿನ್ನನು ಕಬೇಕು ನಿನ್ನ ಮೇಲೆ ನಾಮಮತೆ. ನಿನ್ನ ಮೇಲೆ ನಾಮಮತೆ. ಆಹೋ ಪುತ್ರ, ಅಹೋ ಅಪ್ಪಯ್ಯ. ಇತ್ತ ಬರುವಂತನಾಗು. ಪಂಜರದಲ್ಲಿಟ್ಟು ಸಾಕಿದ ಗಿಡುಗನ ಬಾಯಿಗೆ ಕೊಟ್ಟಂತೆ ಮಾರಿ ಎಂಬ ದೇವತೆಯ ಬಾಯಿಗೆ ನಿನ್ನಂ ದಾರಿ ಎಳೆದಿರುವನು. ಆಹೋ ಕಂದ, ಅಹೋ ಜನಕ. ತಾರಕಾಸುರನ ಉಪಟಾಳಕ್ಕೆ ತಾಳಲಾರದೆ ದೇವತೆಗಳು ಮೊರೆಯಿಟ್ಟು ಶಿವನಂ ನೋಡಿ ಬಂದರಂತೆ. ಆತನು ಹೇಮಾಕೂಟದಲ್ಲಿ ತಪಸ್ಸಿಗೆ ಕುಳಿತಿರುವಂತೆ. ಆಹೋ ಕಂದ, ಅಹೋ ಜನಕ. ಶಿವನ ತಪೋಭಂಗ ಮಾಡಿದರೆ ಆತನು ಪಾರತಂ ಕೂಡಿದರೆ ಷಣ್ಮುಖನು ಹುಟ್ಟಿ ತಾರಕಾಸುರನನ್ನು ಸಂಹರಿಸಬೇಕಂತೆ. ಆಹೋ ಪುತ್ರ, ಆದ್ದರಿಂದ ನಾನು ನಿನ್ನನ್ನು ಶಿವನಲ್ಲಿ ಕಳಿಸುತ್ತೇನೆಂದು ಮಾತು ಕೊಟ್ಟಿರುವ ಕಂದ, ಶಿವನ ತಪೋಭಂಗ ಮಾಡಿ ಬರುವಂತನಾಗುವ ಮಗನೇ ಅತಿ ಬಲಾನ್ವಿತನೇ. ಆಹೋ ತಂದೆ. ಆಹೋ ಪುತ್ರ, ಇಂದಿಗೆ ತಂದೆ ತಾಯಿಗಳ ಮುಖವನ್ನು ನೋಡಿ ಸಂತೋಷ ಪಟ್ಟುವ ರೀತಿ ಹೋಯಿತು. ಅದೇ ತಾರಕನಂ ಗೆದ್ದು ಬಾಳೆಂದು ವೀಳೆಯನ್ನು ಕೊಟ್ಟು ನೋಡಬಾರದಿತ್ತೆ. ಈ ಕ್ಷಣ ತಪೋಭಂಗ ಮಾಡಿ ಬಾಳೆಂದು ಹೇಳಿದೀಯಾ ಜನಕ. ಈ ಕ್ಷಣ ನೇತ್ರಾದ್ದಿಗೆ ಈ ಮನ್ನದನು ನಿಲ್ಲುವುದುಂಟೆ ಅಪ್ಪಯ್ಯ. ಆಹೋ ಪುತ್ರ, ಸುಮ್ಮನಿದ್ದ ಸರ್ಪವನ್ನು ತಡವಿದರೆ ಕಚ್ಚದೆ ಬಿಟ್ಟಿತೆ. ಅಹೋ ಜನಕ. ಆಹೋ ಪುತ್ರ, ನಿನ್ನ ಮಗನಾದ ಬ್ರಹ್ಮನು ಬರೆದ ಬರಹ ಅಳಿಸುವುದು ಗಾರಿಂದಲೂ ಸಾಧ್ಯವೇ? ವೀಳೆಯನ್ನು ಕೊಟ್ಟುವುದು ಕೃಷ್ಣರಾಯ. ಅಪ್ಪ ಮಗನೇ. ಅಹೋ ಜನಕ. ಭಕ್ತ ಪರಮದೀನರಾದ ನಮ್ಮ ಕೈಯಲ್ಲೇನಿದೆ? ರಾವಣ ಬೇಡಿದರೆ ಈಶ್ವರ ತನ್ನ ಹೆಂಡತಿಯನ್ನೇ ಕೊಡಲಿಲ್ಲವೇ? ಇಕ ಈ ವ್ಯಾಲ್ಯದಲ್ಲಿ ನಿನಗೆ ವೀಳಂ ಕೊಡಿವೆ. ಜಾಗ್ರತೆಯಿಂದ ಹೇಮಕೂಟಕ್ಕೆ ಹೋಗಿ ಬರವೆ. ನಂದನಾಗ್ರಣಿ ಹೊತ್ತಿನಿ ಬರಬೇಕು. ಹೊತ್ತಿನಿ ಹೋಗಬೇಕು.
ಜಗತ್ ಪ್ರಸಿದ್ಧವಾಗುವುದಂತೆ ತಪಮಿಯನ್ನ ಮೋಹನಾಸ್ತ್ರ ಗಳಿಸಿ ಪಾರ್ವತಿಯನ್ನು ಕೂರಿಸುವೆ ಪಂಚಸರಗಳನ್ನು ನೋಡಿ ಎನ್ನ ವೀಷನ ಮೇಲೆ ವಿಕ್ರಮ ತೋರಿಸುವೆ ಬೇಡ ಜಾಗ್ರತೆಯಿಂದ ರಥ ಚೂಟಿಂದ ಬಿಡುವಂತನಾಗು ಸಾರದೆ ರುಕ್ಮಿಣಿ ಬರಬೇಕು ರುಕ್ಮಿಣಿ ನಮೋ ನಮೋ ಶ್ರೀಹರಿ ಜಗದೋಗ ಅಹೋ ದೇವ ಅಹೋ ದೇವಿ ಎಂತಹ ಸಂದಿಗ್ಧ ಪರಿಸ್ಥಿತಿ ತಂದೊಡ್ಡಿಬಿಟ್ಟು ದೇವ ನೀನು ಶ್ರೀಹರಿ ಮಗಳ ಮೇಲೆ ಸ್ವಲ್ಪವಾದರೂ ನಿನಗೆ ಕರುಣೆ ಇಲ್ಲವೇ ಹೇಗೆ ಇರುವುದು ಸುಂದರಿ ಇದ್ದರೆ ನೀನು ಇಂತಹ ಕಾರ್ಯವನ್ನು ಮಾಡುತ್ತಿರಲಿಲ್ಲ ಶಾಂತವಾಗು ಸುಂದರಿ ಅಹೋ ಶ್ರೀಹರಿ ಅಹೋ ಸುಂದರಿ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಅಯ್ಯೋ ದೈವವೇ ಇದು ಯಾವ ನ್ಯಾಯವೇ ಅಯ್ಯೋ ದೈವವೇ ಇದು ಯಾವ ನ್ಯಾಯವೇ ಮಗನ ಮೇಲೆ ಕೋಪವತಾರೆ ಮೃಡನ ಬಳಿಗೆ ಕಳಿಸುವೆಯೇನೋ ಸರಿ ಸರಿ ಕಾಂತ ಒಳ್ಳೆ ಕೆಲಸವನ್ನೇ ಮಾಡಿದೆ. ಚಿಕ್ಕ ವಯಸ್ಸಿನಿಂದ ಹಾಲು ಬೆಣ್ಣೆಯನ್ನುಟ್ಟು ಬೆಳೆಸಿದ ಮಗನನ್ನ ಮೃಡನೊಂದಿಗೆ ಸಮರಕ್ಕೆ ಕಳಿಸಲು ನೀನು ಅಪ್ಪಣೆಯನ್ನು ನೀಡಿದೆಯಲ್ಲ ದೇವ. ಇಂಥ ದುಷ್ಟ ಮನಸ್ಸನ್ನು ಮಾಡಿ ಮಗನಾದ ಮನ್ಮಥನನ್ನು ಕಳಿಸಿದರೆ ಇದನ್ನು ಹೇಗೆ ಸಹಿಸಿಕೊಳ್ಳಲಿ? ಕಪಟ ನಾಟಕ, ಈ ನಾಮವೇ ನಿನಗೆ ಸಾರ್ಥಕ. ಹಾಗೆ ಸುಂದರಿ ಹೇಳೋದನ್ನು ಕೇಳು. ಒಲವಿನ ರಾಣಿ ಎಣ್ಣೆಯ ಸತಿಮಣಿ ಒಲವಿನ ರಾಣಿ ಎಣ್ಣೆಯ ಸತಿಮಣಿ ಕೇಳುವೆ
ದೇವ. ಭಕ್ತ ರಕ್ಷಮಣಿ ಎಂಬ ಬಿರುದು ಏನಾಗಿರುವುದು. ತರುಣ ಮಾರನಂ ಅರಣ ತಪೋಭಂಗ ಕಳಿಸುವನೆಂದು ಸುರರಿಗೆ ಮಾತು ಕೊಟ್ಟಿರುವೆ. ಹೇ ರಮಣಿ, ಜಾಗೃತಿಯಿಂದ ಮನ್ಮಥನ ಹೇಮಾಕೂಟಕ್ಕೆ ಕಳಿಸುವುದು ನಿತ್ಯ ಎಂದು ತಿಳಿಯ ರಮಣಿ ಸದ್ಗುಣಧರಣಿ. ಓಹೋ ಶ್ರೀಹರಿ, ಹೇ ಸುಂದರಿ, ಸ್ವಲ್ಪವಾದರೂ ಮಗನ ಮೇಲೆ ಕರುಣೆ ತೋರು. ನೀನು ಕೊಟ್ಟ ಈ ವಚನವನ್ನು ತೆಗೆದುಕೊಂಡು ಬಿಡು ಕಾಂತ. ವಚನ ಭ್ರಷ್ಟನಾಗಬೇಕಾಗುತ್ತೆ ಕಾಂತೆ. ದೇವ ಸುಂದರಿ, ಎನ್ನ ಮನದ ತಾಪವನ್ನು ಹೇಗೆ ಸೈರಿಸಲಿ ನಾನು ಇನ್ನು. ನನ್ನ ಮನದ ತಾಪವನ್ನು ಹೇಗೆ ಸೈರಿಸಲಿ ನಾನು ಇನ್ನು. ಮನದ ಮಗನನ್ನು ಕಳಿಸಲಾರೆನು. ಸುಂದರಿ, ಮನದ ಮಗನನ್ನು ಕಳಿಸಲಾರೆನು. ವಚನವ ಬಿಡುವಿ ಎಂದು ಬಿಡುವಿ. ವಚನವ ಬಿಡುವಿ ಎಂದು ಬಿಡುವಿ. ಅಯ್ಯೋ ದೈವವೇ, ಇದು ಯಾವ ನ್ಯಾಯವೇ. ಅಯ್ಯೋ ದೈವವೇ, ಇದು ಯಾವ ನ್ಯಾಯವೇ. ಅದೇ ಕಾಂತ, ಹೇ ಕಾಂತೆ, 9 ತಿಂಗಳು ಎತ್ತು ಹೊತ್ತು ಸಾಕಿ ಬೆಳೆಸಿದ ಮಗನನ್ನ ಸದಾ ಶಿವನೋಳು ನೀನು ಕಾಳಗಕ್ಕೆ ಕಳಿಸಿದರೆ ಕೇವಲ ಸಣ್ಣ ಪುತ್ರನಾದ ಎನ್ನ ಮಗನು ಸದಾಶಿವನನ್ನು ಗೆಲ್ಲಬಹುದೇ. ಅದೇ ಕಾಂತ, ಹೇ ಕಾಂತೆ, ತಂದೆ ತಾಯಿರಾದ ನಾವೇ ನಮ್ಮ ಕೈಯಾರೆ ನಮ್ಮ ಮಗನನ್ನು ಕೊಂದು ಹಾಕುವಂತಾಗುತ್ತಿದೆ. ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಕರಮುಗಿದು ಬೇಡಿಕೊಳ್ಳುವೆನು. ಕೊಟ್ಟ ವಚನವನ್ನು ಹಿಂತೆಗೆದುಕೊಂಡು ಬಿಡು. ಶ್ರೀನಿವಾಸ, ಮಾಡಬೇಡೋ ಹೆತ್ತ ಮಗನಿಗೆ ಈ ಮೋಸ. ಹೇ ಸುಂದರಿ, ಹೇಳಲು ಕೇಳು. ಚೆನ್ನಾಗಿ ಹೇಳುದೇವ. ಒಡನಡಿಗೆ ಮನ್ಮಥನ ಸಡಗರದೆ ಕಳಿಸುವೆನ. ಒಡನಡಿಗೆ ಮನ್ಮಥನ ಸಡಗರದೆ ಕಳಿಸುವೆನ. ಸುಬನಿಗೆ ನೇಮವ ನೀನು ಸತಿ ನೀನು. ಮೊಡನಡಿಗೆ ಮನ್ಮಥನ ಸಡಗರದೆ ಕಳಿಸುವೆನ. ಮನ್ಮಥನ ಮುಳನ ಮಗಿನ್ನೋ ತಿರುಗಿದು ಕದಿಯೇ ಹಿಂದೋ. ಮನ್ಮಥನ ಮುಳನ ಮಗಿನ್ನೋ ತಿರುಗಿದು ಕದಿಯೇ ಹಿಂದೋ. ಅಲ್ಪಾಯುಷವನ್ನು ಬರೆದಿರುವ ಸುಂದರಿ, ಅಹೋ ದೇವ, ನಿನ್ನ ಮಗನೆಂಬ ಚಿಂತೆ ಬಿಡು. ಜಲಜಾತರನ್ನು ನೋಡಿ ಮಲ್ಲಿಗೆಯನ್ನು ಕಳಿಸಿವೆ.
ಆಯೇ ಸುಂದರಿ, ಸುಂದರ, ನೀನು ಅಂತಃಕರಣ ಬಿಟ್ಟು ಅಂತಃಪುರಕ್ಕೆ ಸಂತೋಷದಿಂದ ನಡೆಯೇ ಮಂದಾಗಮನೆ. ಅಹೋ ದೇವ, ಸುಂದರಿ, ಪಡೆದ ಮಗನನ್ನು ಸದಾಶಿವನ ಬಳಿ ಹೇಮಕೂಟಕ್ಕೆ ಕಳಿಸುವೆನೆಂದು ಹೇಳಿದರೆ ಎತ್ತ ಮಾತೆಯಾದ ನನಗೆ ಸಡಗರವಾದರೂ ಹೇಗೆ ಬರುವುದು? ಕಾಂತ, ಸಹಿಸಿಕೊಳ್ಳು ಸುಂದರಿ. ಮರುಡನೊಂದಿಗೆ ಕಾಳಗಕ್ಕೆ ಹೋದ ಮಗನು ಮರಳಿ ಬರುವನು, ಬರದೇ ಇರುವನು. ದೇವ, ವಚನ ಕೊಟ್ಟಿರುವ ಕಾಂತಿ. ದೇವ, ಸುಂದರಿ, ಮಗನನ್ನ ಕಾಳಗಕ್ಕೆ ಕಳಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ವಚನ ಕೊಟ್ಟಿರುವ ಕಾಂತಿ. ದೇವ, ಸುಂದರಿ, ಯಾವ ಕಾರಣಕ್ಕೂ ಮೃಡನ ಬಳಿಗೆ ಹೋಗಲು ನಾನು ನೇಮವನ್ನು ಕೊಡಲಾರೆನು ದೇವ. ಭಕ್ತರ ಬಾಂಧವ, ಆಹೇ ಕಾಂತೆ, ಅಹೋ ಕಾಂತ, ಮಗನನ್ನು ಕಳಿಸಿದಿರೋಳನ್ನ ಮಾತೆಯನ್ನೆದುರೋಳಾನ ಬೇಡ. ಲೋಕದಲ್ಲಿ ಪ್ರಾಣಿಗಳನ್ನು ಕೊಲ್ಲುವರಿರುವಾಗ ಕಾಯುವರು ಯಾರು? ಆಹೇ ಸುಂದರಿ, ದೇವ, ಅವರವರ ಲಾಲಾಟ ಪ್ರಮಾಣ ಹೇಗಿರುತ್ತದೆಯೋ ಅದು ತಪ್ಪಿಸುವುದಂತೇನೆ ಸರ್ಪವೇಣಿ. ಶಿವನ ಅನುಗ್ರಹ ಹೊಂದಿದ್ದರೆ ಸತ್ತ ಮಗನು ಪುನಃ ಹುಟ್ಟಿ ಬರಲ ಸಖಿ ಸುಬ್ರಂ ಸಮುಖಿ. ಓಹೋ ಶ್ರೀಹರಿ, ಆಹೇ ಈ ಸುಂದರಿ, ರೀತಿ ಒಂದೇ ಹಠವನ್ನು ಹಿಡಿದರೆ ನನ್ನ ಮನದೊಳಗಿರುವ ಸಂಕಟವನ್ನು ನಾನು ಯಾರ ಮುಂದೆ ಎಂದು ಹೇಳಲಿ? ಶಾಂತಳಾಗು ಸುಂದರಿ. ದೇವ, ಸುಂದರಿ, ಇನ್ನು ಚಿಕ್ಕ ಬಾಲಕನಾದ ಮನ್ಮಥನನ್ನು ಹೇಮಕೂಟಕ್ಕೆ ಕಳಿಸುವುದಿದ್ದರೆ ಈ ಎತ್ತ ಮಾತೆಯೋ ಎಂದಿಗೂ ಒಪ್ಪಲಾರರು. ದೇವ, ಕರುಮುಗಿದು ಬೇಡಿಕೊಳ್ಳುವುದು, ಮಗನಾದ ಮನ್ಮಥನನ್ನು ಹೇಮಕೂಟಕ್ಕೆ ಕಳಿಸಬೇಡ ಜಗದೊಡೆಯ. ಆಹೇ ಕಾಂತೆ, ಶಿವನ ಸರಸವಾಡಿ ಮಗ ತಿರುಗಿ ಬರುತ್ತಾನೆಂದು ನಾನೇನು ವಿಳಂ ಕೊಟ್ಟಿಲ್ಲ. ಒಲ್ಲವ ಪಶುಪತಿಯ ಅಸಮಾನ್ಯತ್ರಕ್ಕೆ ಗುರಿಯಾಗೋನಂದೇ ವಿಳಂ ಕೊಟ್ಟಿರುವೆ. ಆಹೇ ಸುಂದರಿ, ನೀನು ಎಷ್ಟು ಹತ್ತರೂ ಪ್ರಯೋಜನ ಕಾಂತೆ ಭೀಮಾಂತೆ. ಅಯ್ಯೋ ಶಿವ ಶಿವ, ಎನ್ನ ಕಾಂತನಾದ ಶ್ರೀಹರಿಗೆ ಎಷ್ಟು ವಿಧವಾಗಿ ಹೇಳಿದರೂ ಕೂಡ ಮಗನಾದ ಮನ್ಮಥನನ್ನು ಮೃಡನ ಬಳಿಗೆ ಕಾಳಗಕ್ಕೆ ಕಳಿಸುವೆನೆಂದು ಹೇಳುತ್ತಿದ್ದರು. ಈ ಸಂಕಟವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಕಾಂತ, ನೋಡು ನೋಡು, ಆಲೋಚನೆ ಮಾಡುವ ಕಳೆದು ಹೋದ ಸಮಯವು ಮರಳಿ ಮತ್ತೆ ಬರಲಾಗದು. ಲೋಕ ಕಲ್ಯಾಣಕ್ಕಾಗಿ ಕಳಿಸಬೇಕಾದ ಪ್ರೀತಿಯ ಪುತ್ರನಾದ ಮನ್ಮಥನನ್ನು ಕಳಿಸಿದರೆ ಮರಳಿ ಬರಲಾರದು. ಶೋಕ ಸಾಗರದಲ್ಲಿ ನಾವು ತೇಲಬೇಕಾಗುತ್ತದೆ. ಶ್ರೀಹರಿ, ತಿಳಿದು ನೋಡು ಮಗನ ದಿನಚರಿ. ಆಹೋ ಗಾಂಭೀರ್ಯಾದ ಅಮ್ಮಯ್ಯ, ಅಹೋ ಮಗನೇ, ಕಪಟ ನಾಟಕ ಸೂತ್ರಧಾರಿಯಾದ ತಂದೆ, ಆಹೋ ಪುತ್ರ, ಈ ದೇಹವು ನಮ್ಮ ಕೈಯಲ್ಲಿ 8 ಗೇಣು 8 ಕೋಟಿ ರುಮ್ಮೆಗಳು. ಅಮ್ಮಯ್ಯ, ಕುಮಾರ, ಕೀಲೆಗಳು 68 ಮಾಂಸ ಚರ್ಮಗಳಿಂದ ಬಂಧಿಸಿ ಆತ್ಮ ಕಾರ್ಯ ಸ್ವರೂಪನಾಗಿ ಸಕಲ ಬಗ್ಗೆ ಕಲೆಗಳನ್ನು ತೋರಿ ಸಂಸಾರ ಸುಖ ಮಾಗ್ನಾಗಿ, ಅಹೋ ಅಮ್ಮಯ್ಯ, ಕುಮಾರ, ಸದ್ಗುರು ಬೋಧನೆಯ ಮನದೋಳು ಮರೆತು ಕುಹಕ ಬುದ್ಧಿಯಿಂದ ಈ ಸಂಸಾರದ ಪಾಶದೋಳು ಬಿದ್ದು ಒದ್ದಾಡುತ್ತಾ ಈ ದೇಹವನ್ನು ಬಿಟ್ಟು ಹೋದರೆ ಈ ಎಸೆಯ ಕರುಣನ ತಪ್ಪುವ ಕಾರ್ಯವನ್ನು ಮಣ್ಣಿಗೆಳುವರು. ಮಾತೆ, ಕುಮಾರ, ಎಷ್ಟು ದಿವಸವಿದ್ದರೂ ಒಂದು ದಿನ ಸಾಯಲೇಬೇಕು. ನೀನು ಶ್ರೀಹರಿಯ ಸೌಖ್ಯದಿಂದಿರು. ಅಹೇ ಹುಚ್ಚಮ್ಮ, ಮಗನು ಸಾಯುತ್ತಾನೆಂದು ಅತ್ತಲೇ ನಾನು ಮಾಡುವುದೇನು ಮಾತೆ? ಸೌಖ್ಯ ಪ್ರಲಾಟೆ. ಅಹೋ ಕುಮಾರ, ಏನು ಚಿಂತೆಯನ್ನು ಮಾಡದೆ ಇರು ಮಾತೆ ಎಂದು ಹೇಳುತ್ತಿರುವೆಯಲ್ಲ. ಪಡೆದ ಮಗನ ನಿನ್ನನ್ನು ನಾನು ಹೇಗೆ ಕಳಿಸಬೇಕು ಮಗನೇ? ನಮ್ಮ ತಂದೆ ಆಜ್ಞಾಗಾಗಿ ಮಾತೆ. ಕುಮಾರ, ಅಮ್ಮ ಜನನೇ, ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಕುಮಾರ, ಹೇಳುವುದು ಕೇಳು.
ಕೊಡಬೇಕೆಂದರೆ ಎತ್ತ ಕರಳು ಇನ್ನೆಷ್ಟು ಬೇಡ. ನೀನ್ ಯಾಕೆ ಚಿಂತಿಸಿರುವ ಮಾತೆ? ಓ ಕುಮಾರ, ಅಮ್ಮ ಜನನಿ, ಇಂಥ ಚಂದನ ಮಗನನ್ನ ಕಳಿಸಿ ನಾನು ಹೇಗೆ ಸಡಗರದಿಂದ ಬದುಕಲಿ? ಪುತ್ರ, ನಮ್ಮ ತಂದೆ ಆಜ್ಞಾ ಆಗಿರುವುದು ಮಾತೆ. ನಿನ್ನ ತಂದೆಯಾದ ಶ್ರೀಹರಿಯು ತಿಳಿದೇ ವಚನ ಕೊಟ್ಟರು ಕೊಟ್ಟಿರಬಹುದು, ಆದರೆ ನಿನ್ನನ್ನು ಕಳಿಸಲು ನಾನು ಯಾವ ಕಾರಣಕ್ಕೆ ವಚನವನ್ನು ಕೊಡಲಾರನ ಪುತ್ರ ಕೋಮಲ ಗಾತ್ರ. ಅಹೋ ತಾಯಿ, ಮಗನ ಮೇಲಿನ ಮೋಹದಿಂದ ದುಃಖಪಟ್ಟರೆ ಆಗತಕ್ಕ ಕಾರ್ಯದಾವುದು ಅಮ್ಮಯ್ಯ. ಅಮ್ಮಯ್ಯ, ನನ್ನ ಲಾಟ ಲಿಖಿತವು ಹೀಗಿದ್ದಾಗ ನೀನು ನಾನು ಮಾಡುವುದೇನಿದೆ ಅಮ್ಮಯ್ಯ? ಎನ್ನಿಂದ ಸಮಸ್ತ ಸುರನಿಕರಕ್ಕೆ ಸುಖ ಸಂತೋಷವಾಗುವಾಗ ದುಃಖ ಬೇಕೆ ತಾಯಿ? ನನ್ನ ಕರ್ಮಕ್ಕೆ ನೀನೇನು ಮಾಡುವ ಜನನಿ ಲೋಕಭಾವನಿ. ತಂದೆಗೆ ಕೊಟ್ಟ ಮಾತನು ನಡೆಸಲು ನೀನೇನು ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಸಲುವಾಗಿ ಹೋಗಿ ಬರುವನ ಮಾತೆಯೇ ಎಂದು ಹೇಳುತ್ತಿರುವೆ. ಹೌದು ಮಾತೆ. ಕುಮಾರ, ನಿನ್ನ ಪುತ್ರನನ್ನು ನಾನು ಹೇಗೆ ಮರೆತಿರಬೇಕು ಕುಮಾರ? ಮಗನೇ, ತಂದೆಗೆ ಕೊಟ್ಟ ಮಾತಿನ ಬಗ್ಗೆ ಯೋಚನೆಯನ್ನು ಮಾಡಬೇಡ. ಹೇಮಕೂಟದಲ್ಲಿ ಸದಾ ಶಿವನೊಂದಿಗೆ ಹೋರಾಡಿ ಜಯಿಸುವುದೆಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಕುಮಾರ. ತಾಯಿಯ ಮಾತನ್ನ ಕೇಳು, ಸುಮ್ಮನೆ ಮಂದಿರಕ್ಕೆ ಬಾ ಮಗನೇ. ಅತಿ ಭ್ರಾನ್ವಿತನೆ. ಅಮ್ಮ ಜನನಿ, ನೀನೆಷ್ಟು ದುಃಖಿಸಿದರೂ ಫಲವಿಲ್ಲ. ಸೃಷ್ಟಿಕರ್ತ ಬ್ರಹ್ಮನು ಎನ್ನ ಪಣೆಯೋ ನಷ್ಟ ಆಯುಷವಂ ಬರೆದಿರುವನು. ಇದನ್ನು ತಿದ್ದುವುದು ದಾರಿಂದಲೂ ಸಾಧ್ಯವಾಗದು. ಪರಮೇಶ್ವರನ ತಪಸ್ಸ ಭಂಗ ಮಾಡುವುದಕ್ಕೆ ಅಪ್ಪಣೆಯ ಪಾಲಿಸಿ ಆಶೀರ್ವಾದವನ್ನು ಮಾಡು ತಾಯಿ. ಚೆನ್ನಾಗಿ ಕೇಳು. ಪಡೆದ ಹೇಗೆ ಕಳಿಸಲಿ ಎಂದು ಮನವು ಕೊರದುವುದು ಮಗನೇ ಕೊರದುವುದು. ಹರಿ ಕೊಟ್ಟ ವಚನ ನಡೆಸಲು ಹೋಗುವನೆಂದು ನುಡಿದೆಯ ನೀನು ನುಡಿದೆಯ. ಹೇಗೆ ಕಳಿಸಲಿ ನಿನ್ನನು ನಾನು, ಹೇಗೆ ಕಳಿಸಲಿ ನಿನ್ನನು ನಾನು. ಕಳಿಸಲಾರೆನು ತಾಪವನು ಪ್ರಾಣ ಪೋಷಣೆ ಕೇಳು. ತಾಯಿಯ ಮಾತನು ಹೇಗೆ ಕಳಿಸಲಿ ನಾನು ಶ್ರೀಹರಿಗೆ ಕೊಟ್ಟ ಮಾತನ್ನು ನಾನು ನಡೆಸಿಕೊಡಲೇಬೇಕು ಮಾತೆ ಎಂದು ಹೇಳುತ್ತಿರುವೆಯಾ? ಹೌದು ಮಾತೆ. ಕುಮಾರ, ಅಮ್ಮ ಜನೇ, ಮೃಡನ ಬಳಿ ಕಾಳಗಕ್ಕೆ ಹೋದರೆ ನೀನು ಮರಳಿ ಬರುವೆಯೋ ಬರುವುದಿಲ್ಲವೋ? ಅಹೋ ತಾಯಿ, ಪುತ್ರ, ಎನ್ನ ಮಡದಿಯಾದ ರತಿಯು ನಿರ್ಭಾಗ್ಯಳು. ಕೋಟಿ ಪಾಪ ಮಾಡಿ ಎನ್ನಾಗಿ ಹುಟ್ಟುತ್ತಾರೆಂಬ ಮಾತು ಸುಳ್ಳಲ್ಲ ತಾಯಿ. ಎಷ್ಟು ದುಃಖಿಸಿದರೂ ಫಲವಿಲ್ಲ. ಜಾಗ್ರತೆಯಿಂದ ವೀಳೆಯನ್ನು ಕೊಡು ಮಾತೆ, ಸೌಖ್ಯ ಪ್ರದಾತೆ. ಕುಮಾರ, ಅಮ್ಮ ಜನನೇ, ವೀಳ್ಯವನ್ನು ನಾನು ಕೊಡಲೇಬೇಕೆ? ಹೌದು ಮಾತೆ. ತಂದೆಗೆ ಕೊಟ್ಟ ಮಾತನ್ನು ನೀನು ನಡೆಸಲೇಬೇಕೆ? ತಂದೆಗೆ ಕೊಟ್ಟ ಮಾತು ತಪ್ಪಲಾರೋ ಮಾತೆ. ಕುಮಾರ, ಜನನೇ, ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡುವೆನು ಜನನಿಯೇ ಎಂದು ಹೇಳಿದ ಕ್ಷಣ ಹೌದು ಮಾತೆ, ನನ್ನ ಮನಸ್ಸು ಕರಗುವುದಿಲ್ಲ. ಆದರೂ ಕೂಡ ಪುತ್ರದ ಶ್ರೇಯಸ್ಸನ್ನು ಬಯಸುವುದು ತಾಯಿಯಾದ ನನ್ನ ಧರ್ಮವಾದ ಕಾರಣ ಕುಮಾರ ನಿನಗೆ ನಿಯಮವನ್ನು ಕೊಡುತ್ತೇನೆ. ಕುಮಾರ, ಹೇಳುವೆನು ಕೇಳು. ಮಗನೇ ಜಗದಿ ಮಗ ಚೋರನೇ
ದಾರಾತಳ ಕುಮಾರ, ಮರುಡನ ಬಳಿ ಕಾಳಗಕ್ಕೆ ಹೋಗುವ ನಿನಗೆ ಜಾಗ್ರತೆಯಿಂದ ನೇಮವನ್ನು ಕೊಡಬೇಕು. ಜಾಗ್ರತೆಯಿಂದ ಹೋಗಿ ಸದಾಶಿವನನ್ನ ಗೆದ್ದುವ ಪುತ್ರ ಕೋಮಲ ಗಾತ್ರ. ಕುಮಾರ, ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದ ಆರತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು.